ಸಮಾರಂಭದಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಪ್ರತಿಭಟನೆ ಮಾಡಿದ್ದೀರಿ. ಅಲ್ಲಿ ಮಾನ್ಯ ಮುಖ್ಯ ಆಯುಕ್ತರಿಗೆ ಬಂದು ಮನವಿಯನ್ನು ಕೊಟ್ಟಿದ್ದಾರೆ ನಿಮ್ಮ ಲೀಡರ್ಗಳು. ಆ ಮನವಿಯನ್ನು ಸ್ವೀಕರಿಸಿದ್ದೀವಿ. ಮುಖ್ಯ ಆಯುಕ್ತರ ಸೂಚನೆ ಮೇರೆಗೆ ನಾನು ಇಲ್ಲಿ ಬಂದಿದ್ದೇನೆ. ಇವತ್ತು ಏನೇನು ಸಮಸ್ಯೆಗಳಿದೆ ಅಂತ ನಮಗೆ ತೋರಿಸಿದ್ದಾರೆ. ಇಲ್ಲಿರುವಂಥ ನಿಮ್ಮೆಲ್ಲ ಲೀಡರ್ಗಳು ನಮಗೆ ಏನು ಸಮಸ್ಯೆಗಳನ್ನು ತೋರಿಸಿದ್ದಾರೆ. ಆದರೆ ಇಲ್ಲಿ ಇರುವಂಥ ಸಮಸ್ಯೆಯನ್ನ ಕಾರ್ಪೊರೇಷನ್ ಬಗೆಹರಿಸಲೇಬೇಕು. ಹಾಗಾಗಿ ಅದೇ ಕಾರಣಕ್ಕಾಗಿ ನಾವು ಇಲ್ಲಿ ಬಂದು ಒಂದಿಷ್ಟು ಕೆಲಸಗಳನ್ನು ಮಾಡಬೇಕು ಅಂತ ಮೊದಲು ನಾವು ಫಸ್ಟ್ ಡೇ ಬಂದ ದಿವಸ ಇಲ್ಲಿ ಓಡಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಮೂಗಿಟ್ಕೊಂಡು ಓಡಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹೇಗೆ ಇವರೆಲ್ಲ ಕೆಲಸ ಮಾಡೋದು, ಇಲ್ಲಿ ಹೇಗಿರ್ಬೇಕು ಇವರು ದಿಲ್ಲಿ ಅಂತ ಕೇಳಿ ಇಲ್ಲೊಂದಿಷ್ಟು ಕ್ಲೀನಿಂಗ್ ಆಕ್ಟಿವಿಟಿ ಆಗ್ಬೇಕು ಅಂತ ಕ್ಲೀನ್ ಮಾಡಿಸಿದ್ವಿ. ಒಂದಂತೆ ಹೇಳ್ತೀವಿ, ಯಾರೋ ಹೇಳಿದ್ದಾರೆ ಅಂತ ಮಾಡ್ತಾ ಇಲ್ಲ. ಇದು ಕಾರ್ಪೊರೇಷನ್ ಕಮಿಷನರ್, ಅದು ಮುಖ್ಯ ಆಯುಕ್ತರು, ನೀತಿಯ ಮುಖ್ಯ ಆಯುಕ್ತರು ಬಂದು ಸೂಚನೆ ಕೊಟ್ಟಂತೆ ಒಂದಿಷ್ಟು ಕೆಲಸಗಳನ್ನ ಇಲ್ಲಿ ಪ್ರಾರಂಭ ಮಾಡಿದ್ರು. ಆದ್ರೆ ನಿಮಗೆ ತೊಂದರೆ ಕೊಡ್ಬೇಕು ಅಂತ ಏನಿಲ್ಲ. ಆದ್ರೆ ನೀವು ಸಾರ್ವಜನಿಕರಿಗೆ ತೊಂದರೆ ಮಾಡ್ಬಾರ್ದು. ಅದನ್ನು ಸಹ ನಾವು ನಿಮ್ಮಿಂದ ನಿರೀಕ್ಷೆ ಮಾಡ್ತೀವಿ. ಯಾಕೆಂದ್ರೆ ಅವತ್ತು ಬಂದ ದಿವಸ ನಡ್ಕೊಂಡು ಹೋಗ್ಲಿಕ್ಕೂ ಸಾಧ್ಯ ಆಗ್ತದೆ ಅಂತ ಪರಿಸ್ಥಿತಿ. ಆದ್ರೆ ಏನಾದ್ರೂ ಸಮಸ್ಯೆ ಆಯ್ತು, ಆವಾಗ ಏನಾದ್ರೂ ಬೆಂಕಿ ಅವಘಡ ಆಯ್ತು, ಫೈರ್ ಗಾಡಿಗಳು ಬರ್ಬೇಕು, ಎಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೆ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಜವಾಬ್ದಾರಿ ಆಗ್ತಾರೆ. ಹಾಗಾಗಿ ಇವತ್ತು ನೀವು ಇಲ್ಲೇ ಕೂತಿದ್ದೀರಿ. ನಿಮ್ಮೆಲ್ಲರಲ್ಲೂ ನಾನು ಮನವಿ ಇದ್ದೇನೆ, ಕಾರ್ಪೊರೇಷನ್ಗೆ ಬಿಟ್ಟು ಯಾರಿಗೂ ಸಹ ₹1 ಕೊಡಬಾರ್ದು. ಯಾರಿಗಾದ್ರೂ ಕೊಟ್ರೆ ಆ ಅಂಗಡಿಯನ್ನ ಖಾಲಿ ಮಾಡಿಸ್ತೇನೆ. ಯಾಕಂದ್ರೆ ಓನರು ಕಾರ್ಪೊರೇಷನ್ ಮಾತ್ರ, ಬೇರೆ ಯಾರು ಅಲ್ಲ. ಬೇರೆ ಯಾರಿಗೂ ಸಹ ಯಾವುದೇ ಕಾರಣಕ್ಕೂ ₹1 ಕೊಡಬಾರ್ದು. ನಾನು ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದಂತೆ ನಾವು ಒಂದು ಪ್ಲಾನ್ ರೆಡಿ ಮಾಡ್ತೀವಿ, ಮಾರ್ಕ್ ಮಾಡ್ತೀವಿ. ನೀವೆಲ್ಲಿ ಕೂತ್ಕೋಬೇಕು, ಏನು ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಹೇಗೆ ಕೂತ್ಕೊಂಡು ವ್ಯಾಪಾರ ಮಾಡಬೇಕು ಅನ್ನೋದನ್ನ ಮಾರ್ಕ್ ಮಾಡ್ತೀವಿ. ನಿಮಗೂ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಮಾರ್ಕೆಟ್ ಅನ್ನ ನಡೆಸಬೇಕಾಗಿದೆ. ಇದು ನಮ್ದು ಅನ್ನೋದಕ್ಕಿಂತ ನಿಮ್ಮ ಮಾರ್ಕೆಟ್. ನೀವು 8 ವರ್ಷದಿಂದ ಇರ್ತೀರಿ. ನಿಮಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು, ನಮಗೂ ಗೊತ್ತಿದೆ. ಆದ್ರೆ ನೀವು ಮಾಡ್ತಾ ಇರುವಂತ ಒಂದಿಷ್ಟು ಜನ ಮಾಡ್ತಾ ಇರುವಂತ ಕೆಲಸಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಅದು ಆಗ್ಬಾರ್ದು. ಯಾಕಂದ್ರೆ ಸಾರ್ವಜನಿಕರು ಬಂದ್ರೆ ತಾನೇ ವ್ಯಾಪಾರ ಆಗೋದು. ಇಲ್ಲ ನೀವು ಕೂತ್ಕೊಂಡು ಏನ್ ಮಾಡ್ಬೇಕು. ಹಾಗಾಗಿ ಸಾರ್ವಜನಿಕರು ಬಂದು ಹೋಗ್ಲಿಕ್ಕೆ ಒಂದು ಅನುಕೂಲ ಮಾಡಿಕೊಡುವಂತ ಒಂದು ಪ್ಲಾನ್ ಅನ್ನು ರೆಡಿ ಮಾಡ್ತೀನಿ. ನಿಮ್ಮ ಲೀಡರ್ಗಳ ಜೊತೆಗೆ ಎಲ್ಲರ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಜಿಬಿಯ ಮುಖ್ಯ ಆಯುಕ್ತರ ಜೊತೆ ಚರ್ಚೆ ಮಾಡ್ತೀನಿ. ಅದಾದ್ಮೇಲೆ ಎಲ್ಲರ ಒಪ್ಪಿಗೆ ತಗೊಂಡು ಮಾರ್ಕ್ ಮಾಡಿ ನಿಮ್ಮೆಲ್ಲರಿಗೂ ಕೊಡ್ತೀವಿ. ಮುಂದೆ ನೀವು ಅದೇನ್ ನೆಲ ಬಾಡಿಗೆ ಕೊಡ್ತಿರೋ ಏನ್ ಕೊಡ್ಬೇಕು ಅದನ್ನ ಕಾರ್ಪೊರೇಷನ್ ಮಾತ್ರ ಕೊಡ್ಬೇಕು, ಬೇರೆ ಯಾರಿಗೂ ಸಹ ಕೊಡ್ಲಿಕ್ಕಿಲ್ಲ. ಅದನ್ನ ಕೊಟ್ರೆ ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು ಸಹ ಕೊಡ್ಲಿಕ್ಕೆ ಯಾರಿಗೂ ಕೊಡಬಾರ್ದು. ಅದನ್ನ ಯಾರಿಗೆ ಯಾರು ಕೊಡ್ತಾ ಇದಾರೆ, ಎಷ್ಟು ಕೊಡ್ತಾ ಇದಾರೆ, ಯಾರ್ಯಾರು ಕಲೆಕ್ಟ್ ಮಾಡ್ತಾ ಇದಾರೆ ನನಗೆ ಗೊತ್ತಿಲ್ಲ ಅಂತ ಅನ್ಕೋಬೇಡಿ. ನನಗೆಲ್ಲ ಗೊತ್ತಿದೆ. ಹಾಗಾಗಿ ಯಾರು ಸಹ ಇಲ್ಲಿ ಟೋಲ್ ಕಲೆಕ್ಷನ್ ಮಾಡಕ್ ಕೊಡೋದಿಲ್ಲ. ಸರ್ಕಾರಕ್ಕೆ ಮಾತ್ರ ಬರಬೇಕು, ಕಾರ್ಪೊರೇಷನ್ಗೆ ಮಾತ್ರ ಬರಬೇಕು. ಆ ನಿಟ್ಟಿನಲ್ಲಿ ಒಂದಿಷ್ಟು ಕೆಲಸಗಳಾಗಬೇಕಾಗಿದೆ. ನಿಮಗೆ ತೊಂದರೆ ಆಗದ ರೀತಿಯಲ್ಲಿ ಆ ಕೆಲಸಗಳನ್ನ ಮಾಡ್ತೀವಿ ಅಂತ ಭರವಸೆ ಕೊಡ್ತಾ ಇದುವರೆಗೂ ಶಾಂತಿಯುತವಾಗಿ ನೀವೆಲ್ಲರೂ ಪ್ರತಿಭಟನೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಈಗ